ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆದ್ಮೇಲೆ ಧರ್ಮಸ್ಥಳ ದಿನಾಲು ಒಂದಿಷ್ಟು ಅದರ ಬಗ್ಗೆ ಮಾತಾಡಲೇಬೇಕಾದ ಅನಿವಾರ್ಯತೆಗಳು ನಿರ್ಮಾಣ ಆಗ್ತಾ ಇದ್ದಾವೆ. ಯಾಕಂದರೆ ಇತ್ತೀಚೆಗೆ ನಮ್ಮ ರಾಜು ಮೌರ್ಯ ಅವರ ಅಕ್ಷರ ಮೀಡಿಯಾ ಅದನ್ನು ಬ್ಯಾನ್ ಮಾಡಿದರು, ಬಂದ್ ಮಾಡಿದರು, ಬ್ಲಾಕ್ ಹೋಗಿದ್ರು ಯೂಟ್ಯೂಬ್ದವರು. ಯಾಕಪ್ಪ ಅಂತಂದ್ರೆ ಕಾರಣ ಇರೋದು ಇದು ಕೋರ್ಟಿನ ಒಂದೇನೋ ಆದೇಶ, ಧರ್ಮಸ್ಥಳದ ವಿರೋಧವಾಗಿ ಮಾತಾಡುವಾಗಿಲ್ಲ ಅನ್ನೋ ನೆಲಗಟ್ಟಿನಲ್ಲೇ ಅವ್ರದ್ದು ಹೆಸರು ಇಲ್ಲದೆ ಹೋದ್ರೂ ಸಹಿತ ಅವ್ರದ್ದು ಸಹಿತ ಬ್ಲಾಕ್ ಲಿಸ್ಟ್ನಾಗ ಹಾಕಿ ಬಂದ್ ಮಾಡಿಸಿದ್ರು. ಒಬ್ಬ ನಿಷ್ಠುರ ಪತ್ರಕರ್ತ ರಾಜು ಮೌರ್ಯ ಅವ್ರ ಜೊತೆಗೆ ಅನೇಕ ಇವತ್ತು ಯೂಟ್ಯೂಬರ್ಗಳಿದ್ದಾರೆ. ಅವ್ರ ಜೊತೆ ನಾವು ಒಂದಿಷ್ಟು ಎಲ್ಲರೂ ಈ ಯೂಟ್ಯೂಬರ್ಗಳ ಒಂದು ಪ್ರಯತ್ನದಿಂದಾಗಿ ಇವತ್ತು ಮುಖ್ಯವಾಗಿ ಸೌಜನ್ಯ ಕೇಸಿನಿಂದಾಗಿ, ಸೌಜನ್ಯಗಳ ಮೇಲೆ ಆದಂಥ ಅತ್ಯಾಚಾರ ಕೊಲೆಯಿಂದಾಗಿ ಇವತ್ತು ಈ ಹಿಂದಾದಂಥ ಅನೇಕ ಘಟನೆಗಳು ಧರ್ಮಸ್ಥಳದಲ್ಲಿ ಎಲ್ಲನೂ ಇವತ್ತು ಬೆಳಕಿಗೆ ಬರುವಂಥ ಪ್ರಸಂಗ ಬಂದಿಂತದೆ. ಇವತ್ತು ಇದರರ್ಥ ಈಗ ಶಿಕ್ಷೆ ಆಗಿದೆ ಅಂತಲ್ಲ, ಇದ್ರ ಹಿಂದಿದ್ದಂಥ ಇದೆಲ್ಲ ಮಾಡಿದಂಥವ್ರಿಗೆ. ಆದರೆ ಆ ದಿಶೆಯತ್ತು ಭಾಳ ದಿಟ್ಟು ಹೆಜ್ಜೆ ಇಡ್ತಾ ಇದೆ. ಇವತ್ತು ಅಕ್ಷರ ಮೀಡಿಯಾ ಇವತ್ತು ಮತ್ತೆ ಸ್ಟಾರ್ಟ್ ಆಗಿದೆ, ರೀಸ್ಟಾರ್ಟ್ ಆಗ್ಯದ, ಕೋರ್ಟ್ ಕನ್ವಿನ್ಸ್ ಆಗಿದೆ. ಹೌದಪ್ಪ, ಸತ್ಯ ಹೇಳೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು ಅಂತೇಳಿ. ರಾಜು ಮೌರ್ಯ ಆಗಿರ್ಬೋದು, ರಾಕೇಶ್ ಆರಂಡಿ ಅಂಥವ್ರು ಆಗಿರ್ಬೋದು, ಅವ್ರದ್ದು ಇನ್ನೂ ನಮ್ಮ ಕೂಡಲ ರಾಮ್ ಪೇಜ್ ಅಜಯ್ ಅವರಾಗಿರ್ಬೋದು,